ಸೊ ಅವಮಾನ ಅಂದರೆ ಇದು. ಸೊ ಅವಮಾನ ಯಾವ ರೀತಿ ಆಗಿದೆ ಅಂತ ಅಂದರೆ, ಸುತ್ತಿಗೆನ ಬಟ್ಟೆಯಲ್ಲಿ ಒಡೆದು ಮುಂದಕ್ಕೂ ಹಿಂದಕ್ಕೂ ಹೊಡೆದು ಅವಮಾನ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ದುರ್ಗಾ ಮಾತೆ ವಾರ ಕೂಡ ಇದು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೆ ದೇವರು ಮುಳ್ಕಟ್ಟಮ್ಮನ ವಾರ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಶುಕ್ರವಾರ ಶುಭ ತರಲಿ. ಸೊ ಸ್ನೇಹಿತರೆ, ಇಷ್ಟ ವಿಷಯ. ಸೊ ಯಡಿಯೂರಪ್ಪನವ್ರಿಗೆ ಅಲಿಯಾಸ್ ಜೈಲೂರಪ್ಪ, ವಿಜಯೇಂದ್ರ ಅಲಿಯಾಸ್ ಡಬಲ್ ಗೇಮಪ್ಪ, ಇವ್ರುಗಳಿಗೆ ಏನಾಗಿದೆ ಅಂತ ಅಂದರೆ, ಇವಾಗ ಚಪ್ಪಲಿ ಬೇಡ, ಸುತ್ತಿಗೆನ ಬಟ್ಟೆಯಲ್ಲಿ ಒಡೆದು ತಿರುಗಿಸಿ ಮುರುಗಿಸಿ ಹೊಡೆದಂಗಾಗಿದೆ. ಇಷ್ಟ ವಿಷಯ. ದಾವಣಗೆರೆಯಲ್ಲಿ ಟಿಕೆಟ್ನ ಅನೌನ್ಸ್ ಮಾಡಿದ್ದಾರೆ. ಕರಿಯಪ್ಪ ಅನ್ನೋರಿಗೆ ಪ್ರಾಂಪ್ಟ್ ನಾಯಕ. ಸೊ ಇವರೆಲ್ಲ ಹಿಂದೆ JDS ಅಲ್ಲಿದ್ದವರು, ಅಂದರೆ ಜನತಾ ಪಾರ್ಟಿಲಿದ್ದಂಥವರು, ತುಂಬ ಒಂದು ಏನು ಹೇಳ್ತಾರೆ, ಪಕ್ಷಕ್ಕೇ ಅರ್ಪಿಸ್ಕೊಂಡಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಕ್ಲೇಮ್ ಮಾಡೋದು ನಮ್ಮದೇನು ದೊಡ್ಡ ವಿಷಯ ಅಲ್ಲ. 8 ಜನ ಕ್ಲೇಮ್ ಮಾಡಿದರು. ಅದರಲ್ಲಿ ನಮ್ಮ ಬೋಟ್ ಇರೋ ರೇಣುಕಾಚಾರ್ಯ ಪಾಪ ಹೇಳ್ತಾನೆ, ಅಜಯ್ ಕುಮಾರ್ಗೆ ನಾವು ತುಂಬ ಮಾಡಿದ್ದು, ಕಡ್ದು ಕಟ್ಟೆ ಹಾಕಿದ್ದು, ಆದರೆ ಆಗಲಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊತಾ ಇದ್ರು. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ವಿಜಯೇಂದ್ರ ಯಡಿಯೂರಪ್ಪ ಅನಿವಾರ್ಯ, BJPಗಿಲ್ಲ. BJPಗೆ ಅವರ ಅನಿವಾರ್ಯ ಇಲ್ಲ, ಅವ್ರಿಗೆ BJP ಅನಿವಾರ್ಯ ಇದೆ. ಅದು ಯಡಿಯೂರಪ್ಪನಿಗೆ ಗೊತ್ತು. KJP ಸೋಲ್ಸಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಓಟ್ನ ಡಿವೈಡ್ ಮಾಡಿರ್ಬೋದು. ಇದೇ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಜಾತಿರಾಮಯ್ಯನ ಮುಖ್ಯಮಂತ್ರಿ 2013ರಲ್ಲಿ ಆಗೋಕ್ಕೆ ಕಾರಣ ಇರ್ಬೋದು. ಅದೇ ರೀತಿ ಅವರು 2019ರಲ್ಲಿ ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಬೆನ್ ಕೆರ್ಕೊಂಡು ಎದೆಗೆ ಕೊಡದೆ ಆಡ್ದ ಅಂತ ಒಬ್ಬ ಗಂಡಸು, ರಾಜಕೀಯ ಗಂಡಸ್ತನ ಇಲ್ಲದ ನಾಯಕರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಯಾಕೆ ಈ ವಿಷಯನ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತ ಅಂದರೆ, ದಾವಣಗೆರೆಯಲ್ಲಿ ಗೆಲ್ಬೋದು, ಸೋಲ್ಬೋದು ರೀ. ನಾನು ಪಕ್ಷಾತೀತವಾಗಿ ಮಾತಾಡ್ತಿದ್ದೀನಿ. JDS ಆದ್ರೂ ಸಮರ್ಥ್ ಕೂಡ ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಹುಡುಗ, ಜನದ ಜೊತೆ ಇರೋವಂಥ ವ್ಯಕ್ತಿ. ಆದರೆ ಒಳ್ಳೆಯವರಲ್ಲಿ ಒಳ್ಳೆಯವರು ಯಾರು ಗೆಲ್ಲಬೇಕು, ಅದು ಈಗ ಯಕ್ಷ ಪ್ರಶ್ನೆ. ನಾನೇನಾದ್ರು BJPಲಿ ಬೇರೆಯವ್ರಿಗೆ ಕೊಟ್ಟಿದ್ರೆ ಇಲ್ಲ, ಸೋಲ್ಸಿ ಅಂತಲೇ ಹೇಳ್ತಾ ಇದ್ದೆ. ಜೊತೆಗೆ ಯಡಿಯೂರಪ್ಪನಿಗೆ ಮತ್ತು ವಿಜಯೇಂದ್ರಂಗೆ ಅವ್ರ ಟೀಮು ಏನೇನೂ ಅಲ್ಲ, ಸೈಡ್ ಲೈನ್ ಮಾಡಿಸಿ ಕೂರಿಸಿ ಆ ಗಿರಾಕಿಗಳನ್ನ ಒಂದು ಸೈಡ್ ಲೈನಲ್ಲಿ ತಳ್ಳಿದ್ದಾರೆ. ನನಗಿರೋ ಮಾಹಿತಿಯ ಪ್ರಕಾರ ಯಡಿಯೂರಪ್ಪ ಆ್ಯಂಡ್ ಯಡಿಯೂರಪ್ಪ ಈಸ್ ಆಲ್ಮೋಸ್ಟ್ ಔಟ್. ವಿಜಯೇಂದ್ರನ ಏಪ್ರಿಲಲ್ಲಿ ಔಟ್ ಮಾಡ್ತಾರೆ ಅಂತ. ಇವರಂಥ ಅಯೋಗ್ಯ ರಾಜಕಾರಣಿಗಳು ಇನ್ನೊಬ್ಬರಿಲ್ಲ. ಯಡಿಯೂರಪ್ಪ ಅಂತ ಒಬ್ಬ ಬ್ಯಾಕ್ ಸ್ಟಾಪ್ ರಾಜಕಾರಣಿ ಇಲ್ಲ. ಕಾರಣ ಹೇಳ್ತೀನಿ ಇಷ್ಟೇ. ಈ ವ್ಯಕ್ತಿ ಸ್ಟಾರ್ಟಿಂಗಿಂದ ಹೇಳ್ತಾ ಹೋಗ್ತೀನಿ, ತನಗೆ ಇವಯ್ಯ ಲಿಂಗಾಯತರು, ಈ ಗಿರಾಕಿ. ಸೊ ಬಿ ಬಿ ಶಿವಪ್ಪನವರು ಅಂತ ಇದ್ದರು, ಕಟ್ಟಿ ಬೆಳೆಸ್ದಂಥವ್ರು ರೀ ಅವ್ರನ್ನ. ಎಲ್ಲಿ ನನಗೆ ಅವನು ಇದಾಗ್ಬಿಡ್ತಾನೆ, ಮಗಳಲ್ಲಿ ಮುಲ್ಲಾಗ್ಬಿಡ್ತಾನೆ ಅಂತ ಅವರು MLA ಇವ್ನಿಗಿಂತ ಮುಂಚೆನೇ ಪಕ್ಷಕ್ಕೆ ಬಂದು MLA ಆಗಿ ಕಟ್ಟಿ ಎಲ್ಲ ಮಾಡಿ ಒಳ್ಳೊಳ್ಳೆ ಪೋಸ್ಟ್ ಮಾಡಿದ್ದಾರೆ. ಆದರೂ ಇವನು ಅವ್ರನ್ನ ಸೈಡ್ ಲೈನ್ ಮಾಡಿದಂಥ ಗಿರಾಕಿ. ತದನಂತರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಏನು ಮಾಡಿದ್ರು ಅಂತ ಗೊತ್ತು. ಕರಂಬಳ್ಳಿ ಶೆಟ್ಟರು, ಅನಂತು, ಇವ್ರನ್ನೆಲ್ಲ ಸೈಡ್ ಲೈನ್ ಅಂದರೆ ಇವನ್ ಲೆಕ್ಕದಲ್ಲಿ ಅವ್ರಿಗೆ ಇವತ್ತಿಗೂ ಬೆಲೆ ಇದೆ. ಆ್ಯಂಡ್ ದೆನ್ ಸಂತೋಷ್ನ ಏನು ಮಾಡೋಕ್ಕೆ ಹೊರಟಿದ್ದ ಅನ್ನೋದು ಗೊತ್ತು. ತದನಂತರದಲ್ಲಿ ಜಗದೀಶ್ ಶೆಟ್ಟರು ನನಗೆ ಕಾಂಪಿಟೇಟರ್ ಆಗ್ತಾನೆ ಅಂದ್ಬಿಟ್ಟು ಸ್ಪೀಕರ್ ಮಾಡಿದಂಥ ಗಿರಾಕಿ ಇವನು. ಕೊನೆಗೂ ಜಗದೀಶ್ ಶೆಟ್ಟರ್ನ CM ಮಾಡಲೇಬೇಕಾದಂಥ ಅನಿವಾರ್ಯತೆ ಇವನಿಗೆ ಬಂತು. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಈ ಪಾರ್ಟಿ ಇವರು ಬೆನ್ನಿಗೆ ಚೂರಿ ಹಾಕಿ ಇನ್ನೂ ಇರಬೇಕಾ, ನನ್ನಂತವನಾಗಿದ್ದರೆ ರಾಜೀನಾಮೆ ಕೊಟ್ಬಿಟ್ಟು, ಅಥವಾ ನನ್ನಿಂದ ತಪ್ಪಾಗಿದೆಯಪ್ಪ, ನಾನು ಇನ್ನು ಮುಂದೆ ಹಂಗೆ ನಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ. ಒಂದು. ಎರಡನೇದು, ಕುಮಾರಸ್ವಾಮಿ ಇವನಿಗೆ ಭಿಕ್ಷೆ ಹಾಕಿದ್ದು 2008ರಲ್ಲಿ. ಕುಮಾರಣ್ಣ ಏನಾದ್ರೂ ಇವ್ರಿಗೆ ಅಧಿಕಾರ ಕೊಟ್ಟಿದ್ರು ಎಲ್ಲರೂ ಇರ್ತಿದ್ದೆ ಇವನು. ಆಮೇಲೆ ಅನಂತಕುಮಾರ್ನ ಸೆಂಟ್ರಲ್ಗೆ ಹೋಗಂಗೆ ನೋಡ್ಕೊಂಡು ವಾಪಸ್ ಬರದೇ ಇರೋಂಗೆ ಮಾಡಿದಂಥ ಗಿರಾಕಿ. ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟು ಎಲ್ಲರನ್ನೂ ಒಂದು ಕಡೆಯಿಂದ ಮುಗಿಸ್ಕೊಂಡು ಬಂದಂಥ ಗಿರಾಕಿ ಇವತ್ತು ತನಗೆ ಆ ಸ್ಥಿತಿ ಬಂದಿದೆ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಆದಮೇಲೆ ಇವನು KJP ಕಟ್ತಾ ಹೋದ, ಮತ್ತೆ ಯಾಕೆ ಬಂದರು? ಸೊ ಹಾಗಾಗಿ BJPಗೆ ಇವರು ಯಾವುದೇ ಕಾರಣಕ್ಕೂ ಅನಿವಾರ್ಯ ಅಲ್ಲ. ಒಂದು. ಎರಡನೇದು, ಇವತ್ತಿನ ಮಟ್ಟಿಗೆ ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಬುದ್ಧಿವಂತರಾಗಿದ್ದಾರೆ. ಇವನು ಹೇಳ್ಬಿಟ್ಟ ಅಥವಾ ಮಠಗಳು ಯಾವುದು ನಡೆಯೋದಿಲ್ಲ. ಸೊ ಹಾಗಾಗಿ ಒನ್ಸ್ ಅಗೈನ್ ಮಾಸ್ಟರ್ ಸ್ಟ್ರೋಕ್ ವಾಸ್ ಗಿವನ್ ಬೈ BJP. ಸೊ ಇದ್ರ ನಡುವೆ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ಟಿಕೆಟ್ ಕೊಟ್ಟಿದ್ದು ಅದು ಶತಸಿದ್ಧ. ಅದು ಮುಂಚೆನೇ ಕುಮಾರಣ್ಣ ಇವ್ರನ್ನೆಲ್ಲ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಆಯಿತು, ನಾನು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಮ್ಸು ವೋಟ್ ಹಾಕ್ತಾರೆ. ಯಾಕೆಂದರೆ ಈಗ ಕೊಟ್ಟಿರೋ ಅಂಥ ಅಭ್ಯರ್ಥಿ ಇದ್ದಾರಲ್ಲ, ತುಂಬ ಜಿನೀನು, ತುಂಬ ಪ್ರಾಂಪ್ಟು, ಆಮೇಲೆ ತುಂಬ ಒಂಥರ ರಾಜಕಾರಣ ಇದ್ದಾಗ ಮಾಡ್ತಾರೆ. ಇನ್ನು ಮಿಕ್ಕಿದ್ದ
ಸಮಯದಲ್ಲಿ ಅವರು ರಾಜಕಾರಣ ಮಾಡಲ್ಲ. ಸೊ ಹಾಗಾಗಿ ಸಮರ್ಥ್ ಕೂಡ ಇವರಷ್ಟೇ ಒಳ್ಳೆಯವರು, ಇವರಷ್ಟೇ ಇದು ಎಲ್ಲ ಸರಿ. ಅದೇ ಒಳ್ಳೆಯವರಲ್ಲಿ ಒಳ್ಳೆಯವರು ನೋಡಿ, ಗೆದ್ದರೆ 5,000 10 ಸಾವಿರ, ನನ್ನ ಪ್ರಕಾರ ಇನ್ನೂ ಕಮ್ಮಿನೇ. ಬಟ್ ಯಾರು ಗೆದ್ರೂ ನಮಗೆ ಖುಷಿನೇ. ಆದರೆ ಕರಿಯಪ್ಪ ಅವ್ರು ಗೆಲ್ಲಬೇಕು ನನ್ನ ಪ್ರಕಾರ. ಒಂದು ಎರಡನೇದು, ಈಗ ಯಡಿಯೂರಪ್ಪನಿಗೆ ಹೆಂಗಾಗೋಗಿದೆ, ಲೋಕಸಭೆಲ್ಲ ಮಾಸ್ಟರ್ ಡ್ರಿಲ್ ಮಾಡಿದ್ದ, ಚಾಮರಾಜನಗರಕ್ಕೆ ಹೋಗಿ ಅಲ್ಲಿ ಮಹದೇವಪ್ಪನಿಗೆ ಡೀಲ್ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಅವನ ಶಿಷ್ಯನೇ ನಿಂತಿದ್ದು ಅಲ್ಲಿ ಬಾಲರಾಜು, ಅವ್ರಿಗೇನೋ ಡೀಲ್ ಮಾಡಿ ಇದು ಮಾಡಿದ್ರು ಅಂತ ಜನಗಳು ಮಾತಾಡ್ತಾರೆ. ಅಲ್ಲಿಂದ ಮೈಸೂರಿಗೆ ಬಂದರೆ ಸಾರಾ ಮಹೇಶ್ನ ನೀನು ನಿಂತ್ಕೊಬಿಡು ಅಂದ್ಬಿಟ್ಟು ತನ್ನ ಇಡ್ತಾ ಸಾಧ್ಸಕ್ಕೆ ಹೋದ. ಅದಾಗಲಿಲ್ಲ. ರಾಜರನ್ನ ನಾವು ಭಾಳ ಗೌರವಾನ್ವಿತವಾಗಿ ಪ್ರತಾಪ್ ಸಿಂಹಂಗೆ ಏನು ಲೀಡ್ ಕೊಟ್ವಿ ಅದಕ್ಕಿಂತ ಜಾಸ್ತಿಯಾಗಿ ಕೊಟ್ಟು ಮೆಂಟಲ್ ಲಕ್ಷ್ಮಣನ ಒದ್ದೋಡಿಸಿದ್ವಿ. ಅಲ್ಲೂ ಕೂಡ ಇವನು ಮತ್ತು ಸಿದ್ದರಾಮಯ್ಯ ನಮ್ಮ ಮಠದ ಸ್ವಾಮೀಜಿ ಹತ್ರ ಹೋಗಿ ನೋಡಿ ಇದೊಂದು ಸಲ ಮಾಡಿಕೊಟ್ಬಿಡಿ ಅಂತ ಕೇಳಿದಂಥ ಗಿರಾಕಿಗಳು. ಅಂದರೆ ಬೇರೆಯವ್ರಿಗೆ ನಾವು ಯಾರನ್ನ ನಿಲ್ಲಿಸ್ತೀವಿ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ. ಮಂಡ್ಯಕ್ಕೆ ಬಂದರು, ಅಲ್ಲಿ ಸುಮಲತನ ಚಿವುಟಿ, ಅಲ್ಲಿ ಏನೋ ಮಾಡೋಕ್ಕೆ ಹೋಗಿ ಅಲ್ಲೂ ಫೇಲ್ಯೂರು. ಚಿತ್ರದುರ್ಗ ಅಲ್ಲೂ ಫೇಲ್ಯೂರು. ಸೋಮಣ್ಣನಿಗೆ ಕೊಟ್ಟಿರೋ ಅಷ್ಟು ತೊಂದರೆ ಇನ್ಯಾರಿಗೂ ಕೊಟ್ಟಿಲ್ಲ. ನಾನು ಸೋಮಣ್ಣ ಅವ್ರಿಗೆ ಆವಾಗಲೇ ಹೇಳ್ಬೇಕಿತ್ತು. ಯಾಕೆ ಹೇಳಲಿಲ್ಲ ಅಂದರೆ, ಇಷ್ಟೆಲ್ಲ ಆಗಿನೂ ಸೋಮಣ್ಣ ಸಿಡಿದು ನಿಂತು ಒಂದು ಚಾರ್ಮಲ್ಲಿ ಇವತ್ತು ಅವರ ಸರಿಸಮಾನವಾಗಿ ಅವ್ರಿಗಿಂತ ಜಾಸ್ತಿನೇ ಎದ್ದು ನಿಂತಿದ್ದಾರೆ. ಸೊ ಈ ರೀತಿ ಗಿರಾಕಿಗಳು ಇವರು. ಬಹುಶಃ ಇವ್ರಿಗೆ 17 ಬಂದಿರೋದು ಖುಷಿ ಇಲ್ಲ, 17ರಲ್ಲಿ 7 ಬರಬೇಕಿತ್ತು. ಇವರು ದಾವಣಗೆರೆಯಲ್ಲಿ ಅಲ್ಲಿ ಡೀಲ್ ಮಾಡಿದ್ರು, ಅಲ್ಲಿಂದ ಬಂದು ಶಾಮನೂರು ಕುಟುಂಬ ಶಿವಮೊಗ್ಗದಲ್ಲಿ ಡೀಲ್ ಮಾಡಿದ್ರು. ಸೊ ಸ್ನೇಹಿತರೆ, ಇಂಥವ್ರು ಇದ್ದರೆ ಎಷ್ಟು, ಬಿಟ್ಟರೆ ಎಷ್ಟು. ನಾನು ಅದಕ್ಕೇ ಹೇಳ್ತಾ ಇರೋದು. ಸೊ ಕುಮಾರಸ್ವಾಮಿ ಅವ್ರ ಪಾತ್ರ ಏನು ಅಂತ ಅಂದರೆ, ಅವ್ರೇನು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದೇನು, ನೀವು ಕೊಡೋ ಕ್ಯಾಂಡಿಡೇಟು ಮುಸ್ಲಿಮ್ಸು ವೋಟ್ ಆಗಂಗಿರಬೇಕು ಅಂತ. ಕೊನೆಗೆ ಅದು ಇದಾಯಿತು. ಆ್ಯಂಡ್ ದೆನ್ ವಿನಯ್ ಕುಮಾರ್ಗೂ ಕೂಡ ಅವರು ಪ್ರಾಮಿಸ್ ಮಾಡಿದ್ದಾರೆ, ನಿನ್ಗೊಂದು ಒಳ್ಳೆ ಭವಿಷ್ಯ ಮಾಡ್ತೀನಿ ಈ ಸಲ ಮಾಡು ಅಂತ. ವಿನಯ್ ಕುಮಾರ್ ಕೂಡ ಮಾಡಿದ್ದಾರೆ. ವಿನಯ್ ಕುಮಾರ್ಗೆ ಒಳ್ಳೆ ಭವಿಷ್ಯ ಇದೆ. ಅವ್ರಿಗೆ ಇವಾಗ ಮಿಸ್ ಆಗಿರ್ಬೋದು, PDOನೇ ರಿಸೈನ್ ಮಾಡಿ ಬಂದಿದ್ದಾರೆ. ಅಂದರೆ ಇವತ್ತಿನ ಕಾಲ ಹೆಂಗೆ ಅಂದರೆ, ನಮ್ಮಂಥವ್ರು ಬಿಡಿ, ನಾವೆಲ್ಲ ಒಂದು ತತ್ವ ಮೌಲ್ಯಾಧಾರಿತವಾಗಿ ಬದುಕೋರು. ಬೇರೆಯವರು ಯಾವುದೋ ಒಂದು ಪ್ಯೂನ್ ಕೆಲಸನೋ ಇದೋ ಏನೋ ಸಿಕ್ಕಿದ್ರೆ ಕೆರ್ಕೊಳ್ಳೋದು ನೋಡ್ತಾರೆ. ಅಂಥದ್ರಲ್ಲಿ ಆ ಮನುಷ್ಯ ಒಬ್ಬ ಕುರುಬ ಆಗಿ ಕಾಂಗ್ರೆಸ್ ವಿರುದ್ಧ ಸಿಡಿದದು. ನಾನು ಯಾಕೆ ಜಾತಿನ ತರ್ತೀನಿ ಅಂದರೆ, ಕುರುಬರೆಲ್ಲ ಸಿದ್ದರಾಮಯ್ಯನಿಂದ ಹೊಂಟ್ಬಿಟ್ಟವ್ರೆ, ಯಾರೂ ಹೊಂಟಿಲ್ಲ. ಇವನು ಡಿವೈಡ್ ಆ್ಯಂಡ್ ರೂಲ್ ಇರಲಿ, ಅವನದೇನೋ ಮುಗೀತು ಅವನದು ಈಗ. ಸೊ ಹಾಗಾಗಿ ದಾವಣಗೆರೆ ಇಸ್ ಫಾರ್ BJP. ಬಟ್ ಸಮರ್ಥ್ ಒಳ್ಳೆ ಹುಡುಗ. ನನಗೇನಪ್ಪ ಒಂದು ಇದು ಅಂದರೆ, ಮೊದಲನೇ ಸಲನೇ ಸೋಲ್ಬೇಕಾಗ್ಬೋದೇನೋ, ಅಥವಾ ಗೆದ್ರೂ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನಿಗೆ ಮತ್ತು ವಿಜಯೇಂದ್ರಂಗೆ ಅವನ ಟೀಮ್ಗೆ ಒಂದು 10-12 ಜನ ಇದ್ದಾರೆ ಕಮಂಗಿಗಳು. ಈ ನಾರಾಯಣಗೌಡ, ಇನ್ಯಾರು ಬೇರೆ ಯಾರೂ ಇಲ್ಲ, ಇವೆಯ ಅವ್ರ ಮೌತ್ ಪೀಸ್ಗಳು. ಎಲ್ಲರಿಗೂ ಸುತ್ತಿಗೆನ ಬಟ್ಟೆಯಲ್ಲಿ ಯಾವ ರೀತಿ ಹೊಡಿಬೇಕೋ ಆ ರೀತಿ ಹೊಡೆದಿದ್ದಾರೆ. ಸೊ ಸ್ನೇಹಿತರೆ, ನನಗಂತೂ ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು ಯಾಕೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀನಿ ಅಂದರೆ, ಇದೇ ನಿಖಿಲ್ ಕುಮಾರಸ್ವಾಮಿನ, ಇದೇ ಬಸವರಾಜ ಬೊಮ್ಮಾಯಿ ಮಗನ್ನ ನಿಲ್ಲಿಸ್ಬಿಟ್ಟು ಜೋಕರ್ಗಳ ಥರ ಇವರೆಲ್ಲ ಇದು ಮಾಡಿ ಅವ್ರನ್ನ ಸೋಲಿಸಿದಂಥ ಕೀರ್ತಿ ಈ ಅಪ್ಪ ಮಕ್ಕಳಿಗೆ, ಈ ಅಯೋಗ್ಯ ಅಪ್ಪ ಮಕ್ಕಳಿಗೆ. ಸೊ ಹಾಗಾಗಿ ನಿಮಗೂ ಇದೇ ರೀತಿ ಈಗ ಕರ್ಮ ರಿಟರ್ನ್ಸ್ ಆಗ್ತಾಯಿದೆ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ನಾಳೆ ರಂಜಾನ್ ಹಬ್ಬದ ಶುಭಾಶಯಗಳು ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಮತ್ತೆ ಬೇರೆ ವಿಷಯದೊಂದಿಗೆ ಮತ್ತೊಂದು ಮಗದೊಂದು ಬರ್ತೀನಿ. ನಮಸ್ಕಾರ.